ಹೆಸರು ಸರ್? ಸರ್ ಕೆ ರಮೇಶ್ ಅಂತ ಸರ್. ಏನು ವಿಚಾರಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ? ಗಾಣಗ ಸಮುದಾಯ ಭವನದ ವಿಚಾರವಾಗಿ ಗಾಣಿಗ ಜನಾಂಗದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಪ್ರೆಸ್ ಮೀಟಿಂಗ್ ಮಾಡಿ ಮತ್ತು ಮಾಧ್ಯಮದ ಮುಂದೆನೂ ನಾವು ಅದನ್ನು ದೂರನ್ನು ತಿಳಿಸ್ತಾ ಇದ್ದೀವಿ. ಏನು ವಿಚಾರ ತಗೋ ಬಂದಿದ್ದೀರಾ ಸರ್? ಸರ್ ಇದು ಹಿಂದಿನ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷ ಇದ್ದರು, ಯಾರು? ಇಂಟೆಗ್ರಾಜ್ ಅವರು, ಈ ಹಿಂದೆ ಇದ್ದಂಥವ್ರು 2016ರಲ್ಲಿ ಅಧ್ಯಕ್ಷ ಆದಂಥವ್ರು 2018ಕ್ಕೆ ಬೈಲಾ ಪ್ರಕಾರ ಅವರು ಮುಕ್ತಾಯಗೊಂಡಿರ್ತಾರೆ. ತಾವು ಕೇಳಿದ್ರಿ ಪ್ರಶ್ನೆನ, ಏನಕ್ಕೆ ಅವ್ರು ವಜಾ ಮಾಡ್ತೀನಿ ಅಂತ ಮಾಡ್ತಾಯಿಲ್ಲ ಅಂತ. ಅವ್ರ ಅಧ್ಯಕ್ಷ ಆದವ್ರಿಗೆ ಬೈಲಾ ಹೇಳ್ತದೆ, ಯಾರನ್ನೂ ಕೇಳಬೇಕಾಗಿಲ್ಲ, 3 ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷನ ಕೊನೆಗೊಳ್ತದೆ. ಮತ್ತು ನೆಕ್ಸ್ಟು ಅದನ್ನು ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ಕರೆದು 3 ವರ್ಷಕ್ಕೊಂದ್ಸಲ ಸಂಬಂಧಪಟ್ಟ ಇಲಾಖೆಯಲ್ಲಿ ರಿನ್ಯೂವಲ್ ಮಾಡಬೇಕು, ವಿನೀಕರಣ ಮಾಡಬೇಕು. ವಿನೀಕರಣ ಮಾಡ್ದೇ ಉಳಿದ ಮೇಲೆ ಅಧ್ಯಕ್ಷ ಉಳಿತಾರೆ ಸರ್. ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡು ತಿರುಗಿದ್ರೆ ಅರ್ಥಪೂರ್ಣ ಇದೆಯಾ? ಅದು ಅರ್ಥಹೀನತೆ ಕಾರ್ಯಕ್ರಮ. ಅದು ಮಾತಾಡೋದ್ರಲ್ಲೂ ಮಾತು ಹೇಳಿ ಟಿ ವಿ ಮುಂದೆ ನಿಂತ್ಕೊಳ್ಳೋದು, ನಮ್ಮ ಸಮುದಾಯ ಬಗ್ಗೆ ನಾವು ಹಂಗಿದ್ದೀವಿ, ನಾವು ಹಿಂಗೆ ಅಂತ ಹೇಳ್ಕೊಂಡು ನಮ್ಮ ಸಮುದಾಯ ಒಡೆಯಕ್ಕೆ ಮಾಡ್ತಾ ಇರುವಂಥ ಹುನ್ನಾರಗಳು ಇವೆಲ್ಲ ಸರ್. ಇವ್ರ ಕೈ ಕೊಟ್ಟು ಎಷ್ಟು ವರ್ಷ ಆಯಿತು? 9 ವರ್ಷ. 3 ವರ್ಷ ಆಯಿತು, 6 ವರ್ಷ ಆಯಿತು, ಈಗ 9ನೇ ವರ್ಷ ಸರ್. ಇದು 9 ವರ್ಷದಿಂದ ಇವ್ರ ಕೊಡುಗೆ ಏನು ಗಾಣಿಗ ಸಮುದಾಯ ಭವನಕ್ಕೆ ಹೇಳ್ತಾರಲ್ಲ ಸರ್, ಅವ್ರ ಕೊಡುಗೆ ಏನಾರು ಇದ್ದರೆ ತೋರಿಸ್ಲಿ ಸರ್, ಬೇಡ ಅನ್ನೋದು. ಈಗ ಹೆಂಗೂ ಆಗಿದೆ, 1999ರಿಂದ ಇಲ್ಲಿಗೆ ಬಂದು ನಿಂತಿದೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಆಗಿದೆ. ಸನ್ಮಾನ್ಯ ಶಾಸಕರು ಎರಡನ್ನೂ ನಾವು ಮುಗಿಸ್ಕೊಡ್ತೀವಪ್ಪ 2 ಫ್ಲೋರನ್ನು ಅಂತ ಹೇಳಿದ್ದಾರೆ. ನಮ್ಮ ಇರೋ ಹಣನ ಅವ್ರೇನು ಕೇಳಲಿಲ್ಲ ಶಾಸಕರು. ನಿಮ್ಮ ಹಣ ನಿಮ್ಮ ಇರಲಿ, ಅವಶ್ಯಕತೆ ಇದ್ದಾಗ ಉಪಯೋಗಿಸ್ಕೊಳ್ಳ್ರಿ ಅಂತ ಹೇಳಿದ್ದಾರೆ. ಆ ಹಣದಿಂದ ನಾನು ಮಾಡಬೇಕಾಗಿಲ್ಲ, ಇಲ್ಲ ನನ್ನ ಸ್ವಂತ ಹಣದಿಂದ ಮಾಡ್ತೀನಿ ಅಥವಾ ಸರ್ಕಾರದಿಂದ ತೊಗೊಂಡು ಮಾಡ್ತೀನಿ ಅಂತ ಶಾಸಕರು ಹೇಳಿದ್ರು. ಈಗ ನಾವು ಮೊನ್ನೆ 24ಕ್ಕೆ ಮೀಟಿಂಗ್ ಇಟ್ಟಿದ್ದೀವಿ. ಗುದ್ಲಿ ಪೂಜೆ ಮತ್ತು ಗಣಪತಿ ಹೋಮನ ಇಟ್ಟು ಅದಕ್ಕೇನೋ ಗ್ರಹಗತಿ ತುಂಬ್ಕೊಬಿಟ್ಟಿದೆ ಛತ್ರಕ್ಕೆ ಅಂತಲೂ ಮಾಡಕೊಟ್ಟು, ಅದಕ್ಕಾಗಲೇ ಗ್ರಹಗತಿ ಬಂದೇ ಬಿಡ್ತು, ವಕ್ರದೃಷ್ಟಿಯಾಗಿ ಒಕ್ಕರ್ಸ್ಕೊಂಡೇ ಬಿಡ್ತು. ಆ ಒಕ್ಕರ್ಸ್ಕೊಂಡ್ಮೇಲೆ ಈಗ ನಾವು ಅದಕ್ಕೇ ತಮ್ಮ ಮುಂದೆ ನಾವು ಬಂದು ನಿಂತಿದ್ವಿ. ಅವ್ರ ಪತ್ರಿಕೆ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮ ಮುಂದೆ ಹೇಳಿಕೆ ಹೇಳಿದ್ದಾರೆ, ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದೀವಿ. ನಾವು 24ಕ್ಕೆ ನಾವು ಪೂಜೆ ಮಾಡ್ತೀವಿ. ಮಾನ್ಯ ಶಾಸಕರು ಬರ್ತಾರೆ. ಕಾನೂನು ಪ್ರಕಾರ, ಕಾನೂನು ಸುವ್ಯವಸ್ಥೆ ಏನಿದೆಯೋ ಅದರಂತೆ ಸಂವಿಧಾನದಲ್ಲಿ ಏನಿದೆ ಅದರಂತೆ ಕಾನೂನು ಪ್ರಕಾರ ಮಾಡ್ತೀವಿ ಸರ್. ನಾವು ಇಬ್ಬರು ಒಗ್ಗಟ್ಟಾಗಿ ಕುತ್ಕೊಂಡು ಚರ್ಚೆ ಮಾಡಿದ್ರೆ ಚರ್ಚೆಗಳು ಇವೆಲ್ಲ ಹಿಂದಿನ ಕಾಲದಲ್ಲಿ ಆಗೋಗಿದೆ. ಈಗ ಯಾವುದೋ ಚರ್ಚೆ ನಾವು ಮಾಡಲ್ಲ ಸರ್. ಛತ್ರ ಪೂಜೆ ಮಾಡೋದಂತೂ ಸತಾಸಿದ್ದ. ಮುಂದಿನ ಕೊನೆಯದಾಗಿ ತಮ್ಮ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ನಮ್ಮ ಛತ್ರ ನಾವು ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ಛತ್ರ ಮುಂದಿರ್ತೀವಿ. ಯಾವುದೇ ಸಂಧಾನ ಕಾರ್ಯ ಇಲ್ಲ ಸರ್. ನಕ್ಕಿರನ್ ಗೋಪಾಲ್ ಥರ ರಾಜ್ಕುಮಾರ್ಗೆ ಕರೆದು ಸಂಧಾನ ಮಾಡೋಕ್ಕೆ ನಾವು ಯಾರು ಹೊಡಿ, ಎಲ್ಲ ಸಂಧಾನಗಳು ವಿಫಲ ಆಗ್ಬಿಟ್ಟವೆ. ಮನೆಗೆ ಹೋದರೆ ಗೌರವ ಕೊಡಲ್ಲ. ಎಲ್ಲ ಜನಾಂಗ ಹಿರಿಯವರಿಲ್ಲ ಕಿರಿಯವ್ರಿರಲಿ ಯಾರಿದ್ರು ಆ ಗೌರವ ತೋರ್ತಾರೆ, ಕೀಳ್ಮಟ್ಟಕ್ಕೆ ಮಾತಾಡ್ತಾರೆ. ಅವ್ರು ಇಷ್ಟ ಅಂತ ನಡೀತಾರೆ. ಸಂಘಕ್ಕೆ ಸಂಬಂಧಪಟ್ಟಿದ್ದ ಬೈಲಾಗಳೆಲ್ಲ ಡಾಕ್ಯುಮೆಂಟ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವ್ರ ತವ ಇದೆ, ಜಿರಾಕ್ಸ್ಗಳು ನಮ್ಮ ಇದ್ರ ಬಗ್ಗೆ ನಿಮ್ಮ ನಡೆ ಏನು ಸರ್? ಮುಂದೆ ನಡೆ ಕಾನೂನು ಪ್ರಕಾರ ಹೋಗ್ತೀವಿ ಸರ್. ಕಾನೂನು ಏನಿದೆಯೋ ಕಾನೂನು ಪ್ರಕಾರ ಹೋಗ್ತೀವಿ ಸರ್.